ಧಾರವಾಡದಲ್ಲಿ ಸರ್ಕಾರಿ ಹುದ್ದೆಗಳ ನೇಮಕಾತಿ ವಿಚಾರ ಇದೀಗ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಖಾಲಿರುವ ಸರ್ಕಾರಿ ಹುದ್ದೆಗಳನ್ನು ತಕ್ಷಣ ಭರ್ತಿ ಮಾಡಬೇಕೆಂದು ಆಗ್ರಹಿಸಿ ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಫೆಬ್ರವರಿ 24ರಿಂದ ಉಗ್ರ ಪ್ರತಿಭಟನೆ ಆರಂಭಿಸುವುದಾಗಿ ಘೋಷಿಸಿದೆ. ಸಂಘಟನೆಯ ಅಧ್ಯಕ್ಷ ಕಾಂತ್ ಕುಮಾರ್ ಮಾತನಾಡಿ, ರಾಜ್ಯದಲ್ಲಿ ಸುಮಾರು 2.75 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇವೆ ಎಂದು ಆರೋಪಿಸಿದ್ದಾರೆ. ಸರ್ಕಾರ ಅಧಿಕಾರಕ್ಕೆ ಬರುವ ಮೊದಲು ಎಲ್ಲಾ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವ ಭರವಸೆ ನೀಡಿತ್ತು. ಆದರೆ 3 ವರ್ಷಗಳಾದರೂ ಕೇವಲ 5,000 ಹುದ್ದೆಗಳು ಮಾತ್ರ ಭರ್ತಿಯಾಗಿವೆ ಎಂದು ಹೇಳಿದ್ದಾರೆ. ಪೊಲೀಸ್, ಶಿಕ್ಷಣ, ಆರೋಗ್ಯ ಸೇರಿದಂತೆ 43ಕ್ಕೂ ಹೆಚ್ಚು ಇಲಾಖೆಗಳಲ್ಲಿ ನೌಕರರ ಕೊರತೆ ಇದೆ ಎನ್ನಲಾಗಿದೆ. ಇದರಿಂದ ಆಡಳಿತ ಕಾರ್ಯಗಳಲ್ಲಿ ವಿಳಂಬ ಉಂಟಾಗುತ್ತಿದೆ ಎಂದು ವಿದ್ಯಾರ್ಥಿಗಳು ದೂರಿದ್ದಾರೆ. ನಿರುದ್ಯೋಗ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಎಂಬುದು ಅವರ ಆಕ್ರೋಶವಾಗಿದೆ. ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದಾಗ 5 ವರ್ಷಗಳ ವಯೋಮಿತಿ ಸಡಿಲಿಕೆ ನೀಡುವುದಾಗಿ ಭರವಸೆ ನೀಡಲಾಗಿತ್ತು. ವಯೋಮಿತಿ ಸಡಿಲಿಕೆ ಜಾರಿಯಾದರೂ ಹೊಸ ನೇಮಕಾತಿ ಪ್ರಕ್ರಿಯೆಗಳು ಆರಂಭವಾಗಿಲ್ಲ ಎಂದು ಸಂಘಟನೆ ಆರೋಪಿಸಿದೆ. ನ್ಯಾಯಾಲಯದ ಪ್ರಕರಣಗಳ ನೆಪ ಹೇಳಿ ಸರ್ಕಾರ ಕಾಲ ಹರಣ ಮಾಡ್ತಾ ಇದೆ ಎಂಬ ಮಾತು ಕೇಳಿ ಬರ್ತಾ ಇದೆ. ಇದೀಗ ಫೆಬ್ರವರಿ 24ರಂದು ಧಾರವಾಡದ ಶ್ರೀನಗರದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಫೆಬ್ರವರಿ 25ರಿಂದ ಡಿಸಿ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ ನಡೆಸಲು ತೀರ್ಮಾನಿಸಿದ್ದಾರೆ. ಸುಮಾರು 2,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಹೋರಾಟದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದ್ದು, ಪೊಲೀಸ್ ಇಲಾಖೆಯಿಂದ ಅನುಮತಿ ಕೂಡ ಕೇಳಿದ್ದಾರೆ. ಮೀಸಲಾತಿ ಗೊಂದಲಗಳನ್ನು ಬಗೆಹರಿಸಿ ತಕ್ಷಣ ನೇಮಕಾತಿ ಪ್ರಕ್ರಿಯೆ ಆರಂಭಿಸಬೇಕು ಎಂದು ಸಂಘಟನೆಯು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದೆ. ಬೇಡಿಕೆಗಳು ಈಡೇರಿಸದಿದ್ದರೆ ಹೋರಾಟವನ್ನು ರಾಜ್ಯದ ಇತರ ಭಾಗಗಳಿಗೂ ವಿಸ್ತರಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಫೆಬ್ರವರಿ 24ರಂದು ಧಾರವಾಡದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಯುವ ಸಾಧ್ಯತೆ ಇದೆ. ಇವತ್ತಿನವರು ಕೂಡ ಕಾಂತ್ ಕುಮಾರ್ ಸರ್ ತರ ಯಾರು ಕೂಡ ಬಹಳ ಒತ್ತಾಯಕ್ಕೆ ಒಂದು ಚುಕ್ಕೆ ಗುರುತಿನ ಪ್ರಶ್ನೆ ಕೇಳ್ತಾರೆ, ಬಿಟ್ಟು ಬಿಡ್ತಾರೆ ಅಷ್ಟೇ. 180 ಜನ ಆಸ್ತಿ ಮಾಡಕ್ಕೆ ಹೋಗಿದ್ದಾರೆ. ಇದು ಸರ್ಕಾರದ ಅಷ್ಟೇ ಕೆಲಸ ಅಲ್ಲ, ಅಪೋಸಿಷನ್ ಅವ್ರದ್ದು ಕೆಲಸ. ಹೌದು, ವಿರೋಧ ಪಕ್ಷದಿಂದ ಪ್ರಜಾಪ್ರಭುತ್ವ ನೋಡ್ರಿ, ಇಲ್ಲೇ ನಾವು ಅಧಿವೇಶನಕ್ಕೆ ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ ಬಿಡಿ. ಅತಿ ಹೆಚ್ಚು ಕಮಿಟ್ ಮಾಡಿ ಸರ್ಕಾರ ನಡೆದರೆ ಇದು ಕಮಿಟ್ ಮಾಡಿ ತುಂಬಾ ಜನ ಹೇಳಿದ್ದಾರೆ ಸರ್ ಈ ಮಾತು. ಸರ್ ಮತ್ತು ಪಿಎಗೂ ಮಾತಾಡಿದ್ದೇನ್ರಿ, ಹೇಳ್ತೀನಿ ಅಂತ ಅಂದಾರ್ರಿ. ಮತ್ತು ನಮೋಜಿ ಸರ್ ಮಾತಾಡೇನ್ರಿ, ವಿರೋಧ ಪಕ್ಷದವ್ರು ಬರ್ತೀನಂತ ಅಂದಾರ್ರಿ. ನೋಡೋಣ್ರಿ ಯಾವ ರೀತಿ ಅವರು ನಮಗೆ ಭರವಸೆ ಕೊಡ್ತಾರೆ ಎಂದು ಸೆಷನ್ ಯಾವ ರೀತಿ ಚರ್ಚೆ ಮಾಡ್ತಾರೆ ನೋಡೋಣ್ರಿ. ಮಂಜುನಾಥ್ ಶ್ರೀಶೈಲ್ ತೇಲಿ ಸರ್, ಕಳೆದ 5-6 ವರ್ಷದಿಂದ ನಮ್ಮ ರಾಜ್ಯದಲ್ಲಿ ಯಾವುದೂ ರೆಕ್ರೂಟ್ಮೆಂಟ್ ಆಗಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಬಂದು ಸುಮಾರು 3 ವರ್ಷ ಆಯಿತು. ಒಂದು ಏನಂದರೆ ಪ್ರಣಾಳಿಕೆಯಲ್ಲಿ ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಬಂದು 3 ವರ್ಷ ಆದ್ರೂ 5,000 ವೇಕೆನ್ಸಿ ಫಿಲ್ ಆಗಿಲ್ಲ ಸರ್. ಇದನ್ನು ನಾವು 43 ಇಲಾಖೆಯಿಂದ 7,84,000 ಖಾಲಿ ಹುದ್ದೆ ಇದೆ. ಟೀಚರ್ ವೇಕೆನ್ಸಿ 80,000 ಹುದ್ದೆ ಇದೆ, ಖಾಲಿ ಹುದ್ದೆ ಇದೆ. ಪೊಲೀಸ್ ಇಲಾಖೆಯಿಂದ 30,000 ಖಾಲಿ ಹುದ್ದೆ ಇದೆ. ಮತ್ತು 11,000 ಕಂದಾಯ ಇಲಾಖೆಯಿಂದ, ಆರೋಗ್ಯದಿಂದ 40,000 ಇಲಾಖೆ, ಪ್ರತಿಯೊಂದು ಇಲಾಖೆಯಿಂದನೂ ಮೋರ್ ದೆನ್ 10,000 ವೇಕೆನ್ಸಿ ಖಾಲಿ ಇದೆ ಸರ್. ಇದನ್ನು ಈ ಕೂಡಲೇ ಭರ್ತಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಬೆಂಗಳೂರಲ್ಲಿ, ಧಾರವಾಡದಲ್ಲಿ, ಬಿಜಾಪುರದಲ್ಲಿ ಸಾಕಷ್ಟು ಹೋರಾಟ ಮಾಡಿದ್ವಿ. ಇವಾಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡಿದ್ದಾದ್ಮೇಲೂ ಕೂಡ ಅವರು 5 ವರ್ಷ ವಯೋಮಿತಿ ಕೊಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದರು. ಲಾಸ್ಟ್ ಟೈಮು ವಿಂಟರ್ ಸೆಷನಲ್ಲಿ ಭೇಟಿ ಮಾಡಿದಾಗ 5 ವರ್ಷ ಅವರು ಭರವಸೆ ಕೊಟ್ಟಂಗೆ 5 ವರ್ಷ ವಯೋಮಿತಿ ಕೊಟ್ಟಿದ್ದಾರೆ. ಆದರೆ ವಯೋಮಿತಿ ಕೊಟ್ಟಾದ್ಮೇಲೆ ರೆಕ್ರೂಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರು. ಸುಮಾರು 1.5-2 ತಿಂಗಳಾದ್ರೂ ಅದ್ರ ಬಗ್ಗೆ ಏನೂ ಇಲ್ಲ. ಇವಾಗ ಇವನ್ನ ಕೇಳಿದ್ರೆ ಕೋರ್ಟ್ ಮೇಲೆ ಹೇಳ್ತಿದ್ದಾರೆ. ಏನೇ ಮಿಸ್ಟೇಕ್ಸ್ ಇದ್ರೂ, ರಿಸರ್ವೇಷನ್ ಮಿಸ್ಟೇಕ್ಸ್ ಇದ್ರೂ ಇದು ಲೆಜಿಸ್ಲೇಟಿವ್ ಮಾಡಿರೋ ತಪ್ಪು. ಇದನ್ನು ಸರಿಪಡಿಸ್ಕೊಂಡು ಈ ಕೂಡಲೇ ರೆಕ್ರೂಟ್ಮೆಂಟ್ ಮಾಡಬೇಕು. ವಿತಿನ್ 15 ಡೇಸಲ್ಲಿ ಮಾಡಿಲ್ಲ ಅಂತಂದರೆ ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕಲ್ಲೂ ಹೋರಾಟ ಮಾಡ್ತೀವಿ ಸರ್. ಆದರೆ ಈ ಕೂಡಲೇ ರೆಕ್ರೂಟ್ಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದೇ ತಿಂಗಳು ಫೆಬ್ರವರಿ 24ನೇ ತಾರೀಕು ಶ್ರೀನಗರದಿಂದ DC ಕಚೇರಿವರೆಗೂ ಪಾದಯಾತ್ರೆ ಮಾಡ್ತಾಯಿದ್ದೀವಿ ಧಾರವಾಡದಲ್ಲಿ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು. ಮತ್ತು ಇದೇ ತಿಂಗಳು 25ನೇ ತಾರೀಕಿಂದ DC ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ ಸರ್. ಈ ಒಂದು ನೇಮಕಾತಿ ಪ್ರಾರಂಭ ಆಗಬೇಕು. ಇವತ್ತು ರಾಜ್ಯದ ಯುವಕರ ಪರಿಸ್ಥಿತಿ ಹೆಂಗಿದೆ ಅಂತಂದರೆ, ಇವತ್ತು ಗಿಗ್ ವರ್ಕರ್ಸ್ ಕೆಲಸ ಮಾಡ್ತಿದ್ದಾರೆ. ಇವತ್ತು ಒಂದು ಟೈಮಿಗೆ ಒನ್ ಟೈಮ್ ಊಟಕ್ಕೂ ಕಷ್ಟಪಡ್ತಿದ್ದಾರೆ. ಇವತ್ತು ದೇವಸ್ಥಾನದಲ್ಲಿರ್ಬೋದು, ಚೌಟ್ರಿಯಲ್ಲಿರ್ಬೋದು, ಅಲ್ಲೆಲ್ಲ ಹೋಗಿ ಊಟ ಮಾಡೋಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಪಾರ್ಟ್ ಟೈಮ್ ಕೆಲಸ ಆಗಿ ಒಂದು ಬಾರಲ್ಲಿರ್ಬೋದು, ಹೋಟ್ಲಲ್ಲಿರ್ಬೋದು, ಪಾರ್ಟ್ ಟೈಮ್ ಕೆಲಸ ಆಗಿ ಇನ್ನೊಂದು ಹಲವಾರು ಇದು ಒಂದು ಕಾಂಕ್ರೀಟ್ ಕೆಲಸ ಮಾಡ್ತಿದ್ದಾರೆ ಸರ್. ಇವಾಗ ನಾವು 2,000 ಜನಕ್ಕೆ ಪರ್ಮಿಷನ್ಸ್ ಕೇಳಿದ್ದೀವಿ ಸರ್. ಸರ್ ಪರ್ಮಿಷನ್ಸ್ ಕೊಡ್ಬೇಕು ಸರ್. ಲಾಸ್ಟ್ ಟೈಮೇ ಕೋರ್ಟ್ ಹೇಳಿದ್ದೆ, ಪರ್ಮಿಷನ್ಸ್ ಮಾಡಿಲ್ಲ ಅಂತಂದರೆ ಕನ್ಸಿಲೇಷನಲ್ಲಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಭೇಟಿ ಮಾಡಿದರು.
ಎಷ್ಟನೇ ತಾರೀಕು ಸರ್? 24. ಪರವಾಗಿಲ್ಲ ಸರ್, ನಮ್ಮ ಸ್ಟೂಡೆಂಟ್ಸ್ ಎಷ್ಟು ಜನ ಬಂದರೂ ಅದನ್ನು ಶಾಂತಿಯುತವಾಗಿ ಗೊತ್ತಲ್ಲ ಸರ್. ಸ್ಟೂಡೆಂಟ್ಸ್ ಅಂತ ಅಲ್ಲಿ ಏನು ಹೋದ್ರೂ ಇಡೀ ನಮ್ಮ ಧಾರವಾಡದಲ್ಲಿ ಸುಮಾರು 1 ಲಕ್ಷ ಜನ ಇದ್ದಾರೆ. ಸುತ್ತಮುತ್ತ ಡಿಸ್ಟ್ರಿಕ್ಸ್ ಇರ್ಬೋದು, ತಾಲೂಕಲ್ಲಿ ಇರ್ಬೋದು, ಸಾಕಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ. ಮೊದಲಿಗೆ ಶಾಂತಿಯುತವಾಗಿ ಅಂತ ಹೇಳ್ತೀರಿ ಸರ್. ಹುಡುಗರು ಸೇರಿದ ಮೇಲೆಲ್ಲ ಭಾಳ ಗಲಾಟೆ ಆಗ್ತದೆ ಸರ್. ಲಾಸ್ಟ್ ಟೈಮ್ನು ನೋಡಿದ್ರೆ ಬಾಟ್ಲಿ ಎಲ್ಲ ಎಸ್ತಿರ್ಬೋದು. ಬಟ್ ಅದು ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಸರ್, ರಿಕ್ವೆಸ್ಟ್ ಮಾಡಿದ್ದೆ ನಿಮಗೆ, ದಯವಿಟ್ಟು ಅದೊಂದು ಕ್ಷಮೆ ಇರಲಿ. ಬಟ್ ಈ ಸತಿ ಆ ಒಂದು ಪರಿಸ್ಥಿತಿ ಆಗಲ್ಲ ಸರ್. ಸ್ಟೂಡೆಂಟ್ಸ್ ಪರವಾಗಿ ಇವತ್ತು ಯುವಕರ ಭವಿಷ್ಯ ತುಂಬ ಇಂಪಾರ್ಟೆಂಟು. ಆ ಟೈಮಲ್ಲಿ ಲಾಸ್ಟ್ ಟೈಮ್ ಏನೋ ಒಂದು ಸಣ್ಣ ಮಿಸ್ಟೇಕ್ ಆಗಿರ್ಬೋದು, ಅದು ಎಕ್ಸ್ಟ್ರೀಮ್ಲಿ ಸಾರಿ. ಥ್ಯಾಂಕ್ ಯು. ಅದಕ್ಕಿಂತ ಮುಂಚೆ 21ಕ್ಕೆ ಒಂದು ಜನಸಾಮಾನ್ಯರ ವೇದಿಕೆಯಿಂದ ಉದ್ಯೋಗಾಕಾಂಕ್ಷಿಗಳ ಹಕ್ಕೊತ್ತಾಯಗಳನ್ನ ಇಟ್ಕೊಂಡು ಪ್ರತಿಭಟನೆ ಮಾಡಲಿಕ್ಕೆ ಕರೆ ಕೊಟ್ಟಿದ್ದರು. ಅವ್ರಿಗೆ ನಾವು ಕರೆಸಿ ಮಾತಾಡಿ ಅವ್ರದ್ದು ಪ್ರತಿಭಟನೆಯ ಸ್ವರೂಪ ಮತ್ತು ಯಾವ ರೀತಿ ಮಾಡ್ತಾರೆ ಅನ್ನೋಂಥದ್ದೆಲ್ಲ ಮಾಹಿತಿಯನ್ನು ಕೇಳಿದ್ವಿ. ಅದು ಸಮರ್ಪಕವಾದ ಮಾಹಿತಿಯನ್ನು ಕೊಟ್ಟಿಲ್ಲ. ಮತ್ತು ಇಲ್ಲಿನ ಸ್ಥಳೀಯ ಕಾನೂನು ಸುವ್ಯವಸ್ಥೆ ಸಾಧ್ಯತೆಗಳನ್ನ ಪರಿಶೀಲಿಸಿ ಅವರಿಗೆ ಅನುಮತಿಯನ್ನು ನಿರಾಕರಿಸಿದ್ದೇವೆ. ಅದೇ ರೀತಿ 25ಕ್ಕೆ ಕೂಡ ಅಕ್ಸಾ ಫೌಂಡೇಶನ್ ಕಾಂತಕುಮಾರ್ ಅವರ ನೇತೃತ್ವದಲ್ಲಿ ಇರೋವಂಥದ್ದು, ಅವರು ಕೂಡ ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ. ಅರ್ಜಿಯನ್ನು ಪರಿಶೀಲನೆ ಮಾಡ್ತಾಯಿದ್ದೀವಿ. ಈ ನಡುವೆ ಸಾಮಾಜಿಕ ಜಾಲತಾಣಗಳಲ್ಲಿ ಇವರು ಪ್ರೆಸ್ ಮೀಟ್ ಮಾಡಿದಾಗ ಮತ್ತು ಪೂರ್ವಭಾವಿ ಸಭೆಗಳನ್ನ ನಡೆಸ್ಕೊಂಡಂಥ ಸಂದರ್ಭದಲ್ಲಿ ಸಾಕಷ್ಟು ಆಕ್ಷೇಪಾರ್ಹ ಹೇಳಿಕೆಗಳನ್ನು ಕೊಡುವಂಥದ್ದು ಮತ್ತು ಅನಾನಿಮಸ್ ಅಕೌಂಟ್ಸಿಂದ ನೇಪಾಳ ರೀತಿಯ ದಂಗೆ ಮಾಡಬೇಕು, ಮತ್ತು ಸರ್ಕಾರಿ ಅಧಿಕಾರಿಗಳ ಕಾರುಗಳಿಗೆ ಬೆಂಕಿ ಹಚ್ಚಬೇಕು, ಬಸ್ಗಳಿಗೆ ಕಲ್ಲು ಹೊಡಿಬೇಕು, ಈ ರೀತಿ ಅತ್ಯಂತ ಆಕ್ಷೇಪಾರ್ಹ ಮತ್ತು ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಟ್ಟಿರೋ ಹಿನ್ನೆಲೆಯಲ್ಲಿ ಒಟ್ಟು 8 ಪ್ರತ್ಯೇಕ ಪ್ರಕರಣಗಳನ್ನು ದಾಖಲು ಮಾಡಿಕೊಂಡಿದ್ದೇವೆ. ಈ ಹಿಂದೆ ಜುಬ್ಲಿ ಸರ್ಕಲಲ್ಲಿ ನಡೆದಂಥ ಘಟನೆಯಲ್ಲಿ ಕೂಡ 2 ಪ್ರಕರಣ ದಾಖಲು ಮಾಡಿಕೊಂಡಿದ್ವಿ. ಅದರ ತನಿಖೆ ಕೂಡ ನಡೀತಾ ಇದೆ. ಆದಷ್ಟು ಬೇಗ ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗುತ್ತೆ. ಒಟ್ಟಾರೆಯಾಗಿ ಈ ಎಲ್ಲದರ ಹಿನ್ನೆಲೆಯಲ್ಲಿ ಒಟ್ಟು 8 ಪ್ರತ್ಯೇಕ ಪ್ರಕರಣಗಳು ಅತ್ಯಂತ ಗಂಭೀರ ಕಲಂಗಳ ಅಡಿಯಲ್ಲಿ ದಾಖಲಿಸಿದ್ದೀವಿ. ನಾನು ವಿದ್ಯಾರ್ಥಿಗಳಿಗೆ ಮತ್ತು ಆಕಾಂಕ್ಷಿಗಳಿಗೆ ಮನವಿ ಮಾಡುವಂಥದ್ದು, ಸರ್ಕಾರದ ಹಂತದಲ್ಲಿ ಈಗಾಗಲೇ ವಿವಿಧ ಸಂಘಟನೆಗಳ ಹೋರಾಟದ ಹಿನ್ನೆಲೆಯಲ್ಲಿ ಮತ್ತು ಜಿಲ್ಲಾಡಳಿತದ ಒಂದು ಮಾಹಿತಿ, ನಾವು ನೀಡಿರುವಂಥ ಮಾಹಿತಿ, ನಿಮ್ಮೆಲ್ಲ ಬೇಡಿಕೆಗಳೇನಿದೆ ಅದನ್ನು ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸ ಈಗಾಗಲೇ ನಾವು ಮಾಡಿದ್ದೇವೆ. ಸರ್ಕಾರದ ಹಂತದಲ್ಲೂ ಕೂಡ ಈಗಾಗಲೇ ನಿರ್ಧಾರದ ಹಂತಕ್ಕೆ ಬಂದು ಸಾಕಷ್ಟು ವಿಷಯಗಳು ನಿಂತಿದ್ದಾವೆ. ಜಿಲ್ಲಾ ಮಂತ್ರಿಗಳಿಗೂ ಕೂಡ ವಿವಿಧ ಸಂಘಟನೆಗಳು ಭೇಟಿ ಮಾಡಿ ಹಕ್ಕೊತ್ತಾಯ ಮಾಡಿದ್ದಾರೆ. ಅದನ್ನು ಕೂಡ ಅವರು ಸಂಘಟನೆಗಳ ಎದುರಿಗೇ ಮಾನ್ಯ ನಮ್ಮ ಚೀಫ್ ಸೆಕ್ರೆಟರಿ ಮೇಡಮ್ ಅವ್ರಿಗೆ, ಅದೇ ರೀತಿ ಕನ್ಸರ್ನ್ಡ್ ಹಿರಿಯ ಅಧಿಕಾರಿಗಳು ಮತ್ತು ಮುಖ್ಯಮಂತ್ರಿಗಳ ಕಚೇರಿಯಲ್ಲಿರುವಂಥ ಹಿರಿಯ ಅಧಿಕಾರಿಗಳು, ವಿವಿಧ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಗಮನಕ್ಕೆ ತಂದಿದ್ದಾರೆ ಮತ್ತು ಆದಷ್ಟು ಬೇಗ ಇದ್ರ ಬಗ್ಗೆ ನಿರ್ಣಯಗಳನ್ನು ಕೈಗೊಳ್ತಾ ಇದ್ದಾರೆ. ಇದು ಕೋರ್ಟಲ್ಲಿ ಕೆಲವು ವಿಷಯಗಳು ಪೆಂಡಿಂಗ್ ಇರೋದ್ರಿಂದ ಡಿಲೇ ಆಗ್ತಾಯಿದೆ ಅನ್ನುವಂಥದ್ದು. ಈ ಮಧ್ಯ 5 ವರ್ಷಗಳ ಕಾಲ ಸಡಿಲಿಕೆಯನ್ನು ಮಾಡಿರುವಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಸೊ ಅದನ್ನು ಕೂಡ ವಿದ್ಯಾರ್ಥಿಗಳಿಗೆ ತಿಳಿಸುವಂಥ ಕೆಲಸ ಮಾಡ್ತಾಯಿದ್ವಿ. ಆದಷ್ಟು ಬೇಗ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಉದ್ಯೋಗಗಳನ್ನು ಕರೀತಾ ಇದ್ದಾರೆ, ನೋಟಿಫಿಕೇಷನ್ ಆಗ್ತಾಯಿದೆ. ಹಾಗಾಗಿ ವಿದ್ಯಾರ್ಥಿಗಳು ಯಾವುದೇ ಒಂದು ವದಂತಿಗಳಿಗೆ ಅಥವಾ ಬೇರೆ ಬೇರೆ ಕರೆಗಳಿಗೆ ಹೋಗೊಡದೆ ಕಾನ್ಸಂಟ್ರೇಟ್ ಮಾಡಿ ಓದಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ನೋಟಿಫಿಕೇಷನ್ ಆದಂಥ ಸಂದರ್ಭದಲ್ಲಿ ನಮ್ಮ ಧಾರವಾಡ ಕೇಂದ್ರಿತವಾಗಿ ಯಾರು ತಯಾರಿ ಮಾಡ್ತಾಯಿದ್ದಾರೆ, ಭಾಳ ದೊಡ್ಡ ಸಂಖ್ಯೆಯಲ್ಲಿ, ಸಹಸ್ರಾರು ಸಂಖ್ಯೆಯಲ್ಲಿ ಉದ್ಯೋಗಾಕಾಂಕ್ಷಿಗಳು ಉದ್ಯೋಗವನ್ನು ಪಡ್ಕೊಳ್ಳಿ ಅಂತ ನಾನು ಆಶಿಸಲಿಕ್ಕೆ ಇಷ್ಟಪಡ್ತೇನೆ. ಅದು ಪರಾಮರ್ಶೆ ಮಾಡ್ತಾ ಇದ್ದೀವಿ. ಈಗ ನೋಡಿ, ಈ ಹಿಂದೆ ಇದೇ ಸಂಘಟನೆಯವರು ಕರೆ ನೀಡಿದಂಥ ಸಂದರ್ಭದಲ್ಲಿ ಇಲ್ಲಿ ಅಹಿತಕರ ಘಟನೆ ಆಗೋ ಹಂತಕ್ಕೆ ಹೋಗಿ ಸಂಭವ್ ಅದು ಪೊಲೀಸ್ ಉಪಸ್ಥಿತಿಯಲ್ಲಿ ಮತ್ತು ಭಾಳಷ್ಟು ಜನರ ಒಂದು ಶ್ರಮದಿಂದ ಅದು ಯಾವುದೇ ಒಂದು ಅಹಿತಕರ ಘಟನೆ ಇಲ್ಲದೆ ನಿಲ್ತು. ಅಷ್ಟಾಗಿಯೂ ಕೂಡ 2 ಪ್ರತ್ಯೇಕ ಪ್ರಕರಣಗಳು ಅವತ್ತು ದಾಖಲಾಯಿತು. ತಮಗೆಲ್ಲ ಮಾಧ್ಯಮದವರು ಇದ್ದೀರಿ. ಅವತ್ತು ಮಾಧ್ಯಮದವ್ರ ಜೊತೆ ಕೂಡ ಕೆಲವರು ಅನುಚಿತವಾಗಿ ವರ್ತನೆ ಮಾಡಿದ್ದನ್ನು ನಾವು ಗಮನಿಸಿದ್ದೇವೆ. ಹಂಗಾಗಿ ಇಲ್ಲಿನ ಸುಮಾರು 50ಕ್ಕೂ ಹೆಚ್ಚು ಎಸ್ಟಾಬ್ಲಿಷ್ಮೆಂಟ್ಸು ನಮಗೆ ಮನವಿಯನ್ನು ನೀಡಿದ್ದಾರೆ. ಯಾಕೆಂದರೆ ಈ ಶ್ರೀನಗರ ಮತ್ತು ಶ್ರೀನಗರದಿಂದ DC ಆಫೀಸು, ಜುಬ್ಲಿ ಸರ್ಕಲ್, ಈ ಮಧ್ಯ ಏರಿಯಾ ಏನಿದೆ, ಈ ಏರಿಯಾ ಸಂಪೂರ್ಣವಾಗಿ ಓಲ್ಡ್ ರೆಸಿಡೆನ್ಷಿಯಲ್ ಏರಿಯಾ ಮತ್ತು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾಸಂಸ್ಥೆಗಳು, ಆಸ್ಪತ್ರೆಗಳು ಹಾಗೂ ಭಾಳಷ್ಟು ಎಸ್ಟಾಬ್ಲಿಷ್ಮೆಂಟ್ಸ್ ಇರುವಂಥ ಜಾಗ. ಇಲ್ಲಿ ಅಹಿತಕರ ಘಟನೆ ನಡೆದಂಥ ಸಂದರ್ಭದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಅನಾನುಕೂಲ ಮತ್ತು ಅಸೌಕರ್ಯ ಆಗುತ್ತೆ. ಇವನ್ ಇವರು ಕರೆ ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಪೂರ್ವಭಾವಿಯಾಗಿ ನಾವು ಮುಂಜಾಗ್ರತಾ ಕ್ರಮವಾಗಿ ಸಿಬ್ಬಂದಿ ಅಧಿಕಾರಿಗಳು ನಿಯೋಜನೆ ಮಾಡುವಂಥದ್ದು, ವಾಹನಗಳನ್ನು ಡೈವರ್ಷನ್ ಮಾಡುವಂಥದ್ದು, ಕೆಲವು ಎಸ್ಟಾಬ್ಲಿಷ್ಮೆಂಟ್ಗಳಿಗೆ ನಾವು ಮುಚ್ಚಲಿಕ್ಕೆ ಆದೇಶ ನೀಡುವಂಥದ್ದು, ಅದೇ ರೀತಿ ವಿವಿಧ ಸ್ಪರ್ಧಾ ಕೇಂದ್ರಗಳಿರ್ಬೋದು,
ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡುವಂಥ ಸಂಸ್ಥೆಗಳಿರ್ಬೋದು, ಹಾಸ್ಟೆಲ್ಲು, PG ಅವರೆಲ್ಲರಿಗೂ ಮೀಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರುಗಳಿಗೆ ನಾವು ನೀಡುವಂಥ ಕೆಲವು ಸೂಚನೆಗಳಿಂದ ಸಾಕಷ್ಟು ಅನಾನುಕೂಲ ಆಗುತ್ತೆ. ಹಂಗಾಗಿ ನಾನು ಅಕ್ಸಾ ಫೌಂಡೇಶನ್ ಕಾಂತಕುಮಾರ್ ಯಾರು 25ನೇ ತಾರೀಕು ಕರೆ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಪ್ರತ್ಯೇಕವಾಗಿ ಮಾತಾಡಿದ್ದೇನೆ. ಮತ್ತು ಯಾವುದೇ ಕಾರಣಕ್ಕೂ ಅವರು ಪೊಲೀಸರು ಅನುಮತಿ ನೀಡದೇ ಇದ್ದರೆ ಮಾಡೋದಿಲ್ಲ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ನಾವು ಪರಿಶೀಲನೆ ಮಾಡಿ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಣಯವನ್ನು ಕೈಗೊಳ್ತೇವೆ. ಅವ್ರಿಗೂ ಕೂಡ ತಿಳಿಸ್ತೇವೆ, ಮಾಧ್ಯಮದವ್ರಿಗೂ ತಿಳಿಸ್ತೇವೆ. ನಾನು ಒಟ್ಟಾರೆಯಾಗಿ ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿರುವಂಥ ಸ್ಪರ್ಧಾಕಾಂಕ್ಷಿಗಳಿಗೆ ಹೇಳುವಂಥದ್ದು, ಆದಷ್ಟು ಬೇಗ ಒಂದು ದೊಡ್ಡ ಸಂಖ್ಯೆಯಲ್ಲಿ ನೋಟಿಫಿಕೇಷನ್ ಆಗುತ್ತೆ. ಹಂಗಾಗಿ ತಮ್ಮ ಟೈಮ್, ಎನರ್ಜಿ, ಫೋಕಸ್ ಪ್ರಿಪ್ರೇಷನ್ ಮೇಲೆ ಇಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.